ಹಾಯ್, ಎಲ್ಲರಿಗೂ ನಮಸ್ಕಾರ. ಇನ್ನು ಮೇಲೆ ಇದರದೊಂದು ವಿಡಿಯೋ ಏನಾದರೂ ನೀವು ಸರ್ಕಾರಕ್ಕೆ ತಗೊಂಡೋಗಿ ಕೊಟ್ರೆ ನಿಮಗೆ 1,00,000 ರೂಪಾಯಿ ಬಹುಮಾನ ಸಿಕ್ಕತ್ತೆ. ಏನದು ವಿಡಿಯೋ, ಯಾವ ವಿಡಿಯೋ ಕೊಡಬೇಕು ಎಲ್ಲರಿಗೂ ಗೊತ್ತು. ನಿಮ್ಮ ತಂದೆ ತಾಯಿನ ಒಂದು ಅರ್ಧ ಗಂಟೆ ಕೂತ್ಕೊಂಡು ಕೇಳಿ, ಈ ಜಮೀನಿಗೋಸ್ಕರ ನೀನು ಎಲ್ಲೆಲ್ಲಿ ಲಂಚ ಕೊಟ್ಟಿದ್ಯಾ, ಎಷ್ಟೆಷ್ಟು ಲಂಚ ಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು ನಿಮ್ಮ ತಂದೆನ ಒಂದು 10 ನಿಮಿಷ ಕೂತ್ಕೊಂಡು ಕೇಳಿ. ಯಾರಾದರೂ ನಿಮ್ಮ ಹತ್ರ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರಬಹುದು ಅಥವಾ ಯಾರೇ ಆಗಿರಬಹುದು, ನಿಮ್ಮ ತಂದೆ ಹತ್ರ ಏನಾದರೂ ಲಂಚ ಕೇಳ್ತಿರುವಂತಹ ವಿಡಿಯೋ ಏನಾದರೂ ಮಾಡಿಕೊಂಡು ನೀವು ಸರ್ಕಾರಕ್ಕೆ ಕೊಟ್ಟರೆ ಸಾಕು, 1,00,000 ರೂಪಾಯಿ ಗೌರ್ಮೆಂಟಿಂದ ನಿಮಗೆ ಬಹುಮಾನವಾಗಿ ಕೊಡುತ್ತೆ. ಇದರಲ್ಲಿ ಕರ್ನಾಟಕದಲ್ಲ, ಅಲ್ಲ, ತಮಿಳುನಾಡಲ್ಲಿ ಈ ಒಂದು ಕಾಯ್ದೆ ಅಂತ ಒಂದು ರೂಲ್ಸ್ ಇದೆ, ಜಾರಿ ತರಲಾಗಿದೆ. CM ವಿಜಯ್ ಅವರು ಇದೊಂದು ಒಳ್ಳೆ ಕೆಲಸ ಅಂತ ಹೇಳಬಹುದು. ಯಾಕೆಂತಂದ್ರೆ ನಾನು ಚಿಕ್ಕ ವಯಸ್ಸಿಂದ ನೋಡಿರೋ ಹಂಗೆ ನಮ್ಮ ಸುತ್ತಮುತ್ತ ಯಾರು ನೋಡಿದ್ರು ಕೂಡ ಲಂಚ ಇಲ್ದಲೆ ಈ ಗ್ರಾಮ ಪಂಚಾಯಿತಿ ಅಂತ ಹೇಳ್ತಾರಲ್ವ, ಅಲ್ಲೂ ಕೂಡ ಕೆಲಸ ಆಗಲ್ಲ. ಚಿಕ್ಕ ಕೆಲಸ ಆಗ್ಬೇಕಂದ್ರೂ ಲಂಚ ಕೊಡಬೇಕು, ಲಂಚ ಕೊಟ್ರೇನೆ ಫೈಲ್ ಮೂವ್ ಆಗೋದು. ಇಲ್ಲ ಅಂತಂದ್ರೆ ಈ ವರ್ಷ ಆಯ್ತು, ಮುಂದಿನ ವರ್ಷ ಆಯ್ತು, ಇಲ್ಲ ಅಂತಂದ್ರೆ ಅವ್ರು ಸತ್ತ ಮೇಲೆ ಆ ಕೆಲಸ ಆದ್ರೂ ಆಯ್ತು, ಇಲ್ಲ ಆಗ್ದಲೇ ಇದ್ರೂ ಆಯ್ತು. ಈ ರೀತಿಯಾದಂಥದ್ದನ್ನು ನಾವೆಲ್ಲರೂ ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ. ದುಡ್ಡಿರೋರು ಲಂಚ ಕೊಡ್ತಾರೆ, ಏನೋ ಒಂದು ಕೆಲಸ ಮಾಡಿಸ್ಕೊಳ್ತಾರೆ, ಕಾಯುವಷ್ಟು ಪೇಷನ್ಸ್ ಇರಲ್ಲ, ಬೇಗ ಕೆಲಸ ಮುಗಿಲಿ ಅಂತ ಹೇಳ್ಬಿಟ್ಟು ಲಂಚವನ್ನ ಕೊಟ್ಟು ಕೆಲಸವನ್ನ ಮಾಡಿಸ್ಕೊಳ್ತಾರೆ. ಆದರೆ ಬಡವರು, ದುಡ್ಡೇ ಇಲ್ಲ ಅಂತ ಅನ್ನೋರು ಈ ಒಂದು ಕೆಲಸ ಆಗ್ಲಪ್ಪ, ಇದು ಹೆಂಗಾದ್ರೂ ಮಾಡಿ ಮುಗಿಲಪ್ಪ ಅಂತ ಅನ್ಕೊಂಡು ಫೈಲ್ನ ಇಟ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೋಗಿ ಅವ್ರ ಹತ್ರ ಬೇಡ್ಕೊಳ್ತಾ ಇರ್ತಾರೆ. ಆದ್ರೂ ಕೂಡ ಇಷ್ಟು ದುಡ್ಡು ಕೊಟ್ರೆ ಮಾತ್ರ ಈ ಕೆಲಸ ಆಗುತ್ತೆ, ಈ ಫೈಲ್ನ ಮೂವ್ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್ಕಾರ ಸಂಬಳ ಕೊಡೋದು ಮೊದಲನೇದಾಗಿ ಜನರ ಸೇವೆಯನ್ನ ಮಾಡೋದಕ್ಕೆ. ಅದೆಲ್ಲದನ್ನ ಬಿಟ್ಟು ಅವರು ಲಂಚದ ಆಸೆಗೆ ಬಿದ್ದು ಯಾರ ಕೆಲಸನೂ ಕೂಡ ನ್ಯಾಯವಾಗಿ ಮಾಡ್ಕೊಡಲ್ಲ. ಆದ್ರೆ ಇನ್ನು ಮುಂದೆ ತಮಿಳುನಾಡಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆಯಲ್ಲ. ಆದ್ರೆ ಒಂದಷ್ಟು ಜನ ಈ ರೂಲ್ಸ್ ತಮಿಳುನಾಡಲ್ಲಿ ಬಂದ ನಂತರ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾದಂತಹ ರೂಲ್ಸ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದಷ್ಟು ಜನರು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಕರ್ನಾಟಕದಲ್ಲೂ ಕೂಡ ಏನೇ ಒಂದು ಕೆಲಸ ಆಗಬೇಕು ಅಂದ್ರೆ ಲಂಚ ಇಲ್ದಲ್ಲಿ ಯಾವುದೇ ಒಂದು ಕೆಲಸ ಆಗಲ್ಲ ಅಂತ ತುಂಬಾ ಜನ ಹೇಳ್ತಿರ್ತಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ಈ ರೀತಿಯಾದಂತಹ ಒಂದು ರೂಲ್ಸ್ ಬಂದ್ರೆ ತುಂಬಾ ಒಳ್ಳೇದು. ಇನ್ನು ಮುಂದೆ ಲಂಚ ಕೊಡುವಂಥದ್ದು ಇರೋದಿಲ್ಲ ಅಂತ ಒಂದಷ್ಟು ಜನರು ಅವರವರ ಒಂದು ವೈಯಕ್ತಿಕ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ತಮಿಳುನಾಡಲ್ಲಿ ಕೊನೆಯದಾಗಿ ಈ ಒಂದು ರೂಲ್ಸ್ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ಮುಂದೆ ಯಾರಾದರೂ ಎಲ್ಲಾದರೂ ಲಂಚ ಕೇಳುವಂತಹ ಒಂದು ಫೋನಲ್ಲಿ ವಿಡಿಯೋ ಮಾಡ್ಕೊಂಡ್ರೆ ಸಾಕು, ಆ ವಿಡಿಯೋನ ನೀವು ಸರ್ಕಾರಕ್ಕೆ ತಗೊಂಡೋಗಿ ಕೊಟ್ಟರೆ ಸಾಕು, ನಿಮಗೆ 1,00,000 ರೂಪಾಯಿ ಆನ್ ಸ್ಪಾಟ್ ಕ್ಯಾಶ್ ಪ್ರೈಸನ್ನು ಕೊಡ್ತಾರೆ. ಇದು ಬಹಳ ಖುಷಿ ವಿಚಾರ. ಯಾಕಂತಂದ್ರೆ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡೋರು ಅಥವಾ ಚಿಕ್ಕ ಪುಟ್ಟ ಬಡವರು ಈ ಥರ ಲಂಚ ಎಲ್ಲ ಕೊಟ್ಟು ಎಲ್ಲ ಕೆಲಸಗಳನ್ನೂ ಮಾಡಿಸ್ಕೊಳ್ಳೋದಕ್ಕೆ ಆಗದೇ ಇಲ್ಲ. ಏನೋ ತುಂಬ ದುಡ್ಡಿರೋರು ಬೇಗ ಕೆಲಸ ಆಗ್ಬಿಡ್ಲಿ, ಬೇಗ ಮೂವ್ ಆಗ್ಬಿಡ್ಲಿ ಅಂತ ಬೇಕಾದಷ್ಟು ದುಡ್ಡನ್ನ ಚೆಲ್ಲಿ ಅವ್ರ ಕೆಲಸಗಳನ್ನ ಅವ್ರು ಮಾಡಿಸ್ಕೊಳ್ತಾರೆ. ದುಡ್ಡಿಲ್ದಿರೋರು ಪಾಪ ಎಲ್ಲಿ ಹೋಗ್ಬೇಕು? ಲಂಚ ಲಂಚ ಲಂಚ, ಬಾಯ್ ಬಿಟ್ರೆ ಲಂಚ. ಲಂಚ ಇಲ್ದಲೆ ಒಂದು ಉಳ್ಕಡ್ಡಿನೂ ಕೂಡ ಎತ್ತಿಡಲ್ಲ ಒಂದಷ್ಟು ಜನ ಎಂಪ್ಲಾಯೀಸ್. ಸೊ ಸಂಬಳ ಕೊಡೋದೇ ಅವರು ಜನರ ಸೇವೆಯನ್ನ ಮಾಡಲಿ, ಯಾರ ಹತ್ರ ದುಡ್ಡಿರಲ್ವೋ ಅವ್ರಿಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು. ಆದರೆ ಲಂಚ ಇಲ್ದಲೆ ಯಾರೆಲ್ಲ ಇನ್ನು ಮುಂದೆ ಕೆಲಸ ಮಾಡಲ್ಲ, ಲಂಚ ತಗೊಳ್ಳುವಾಗ ಬಾಯ್ ಬಿಟ್ಟು ಕೇಳ್ತಾರಲ್ಲ, ಆ ಒಂದು ವಿಡಿಯೋ ಮಾಡ್ಕೊಂಡ್ರೆ ಸಾಕು. ಲಂಚ ಅವ್ರು 50,000 ಕೇಳಿದರೆ ನಿಮಗೆ ಆ ವಿಡಿಯೋ ಮಾಡ್ಕೊಂಡು ಹೋದ್ರೆ ಸಾಕು, ನಿಮಗೆ 1,00,000 ರೂಪಾಯಿ ಬಹುಮಾನ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಇದರಿಂದ ಇನ್ನು ಮುಂದೆನಾದರೂ ಒಳ್ಳೆ ರೀತಿಯಾಗಿ ಎಲ್ಲ ಕೆಲಸಗಳು ನಡೆಯುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ಲಂಚ ಕೊಡೋದ್ರಿಂದ ಒಂದಷ್ಟು ಜನ ಲಂಚ ಕೊಡೋಕ್ಕಾಗ್ದಲೇ ಆ ಕೆಲಸ ಪರಿಪೂರ್ಣ ಆಗ್ದಲೇ ಸೂಸೈಡ್ ಮಾಡ್ಕೊಂಡಿರೋನು ನಾವು ಎಷ್ಟೋ ಜನ ನೋಡಿದ್ದೀವಿ. ಏನೋ ನಮಗೆ ಬರಬೇಕಾಗಿರುತ್ತೆ ಪ್ರಾಪರ್ಟಿ, ನಾವು ಪಾಪ ಕೇಳಿರ್ತೀವಿ, ನಮಗೆ ಸೇರ್ಬೇಕಾಗಿದ್ದು, ನಮ್ಮಂತೆ ಆಗಬೇಕಾಗಿದ್ದು, ಇದನ್ನ ಸರಿ ಮಾಡಿಕೊಡಿ ಅಥವಾ ಇದನ್ನ ಹಿಂಗೆ ಮಾಡಿಕೊಡಿ ಅಂತ ಕೇಳಿರ್ತಾರೆ. ಬಟ್ ಅದು ಯಾವುದನ್ನು ಕೂಡ ಮಾಡ್ಕೊಟ್ಟಿರಲ್ಲ. ಇಷ್ಟಿಷ್ಟಾಗಲೂ ಪಾಪ ಜಮೀನು ಇಟ್ಕೊಂಡಿರ್ತಾರೆ. ಅಂಥವ್ರು ಏನು ಮಾಡ್ತಾರೆ? ಸೂಸೈಡ್ ಮಾಡ್ಕೊಳ್ತಾರೆ. ಸೊ ಇನ್ನು ಮುಂದೆ ಲಂಚನೂ ಕೊಡಂಗಿಲ್ಲ, ಏನೂ ಇಲ್ಲ. ಏನೇ ಕೆಲಸ ಆಗಬೇಕು ಅಂತಂದ್ರೂ ನೀಟಾಗಿ ಕೆಲಸ ಆಗಬೇಕು, ಏನು ಸಂಬಳ ಕೊಡ್ತಾರೋ ಸಂಬಳ ಇಸ್ಕೊಂಡು ಕೆಲಸ ಮಾಡಬೇಕು ಅಂತ ಒಂದು ರೂಲ್ಸ್ ಬಂದಿದೆ ತಮಿಳುನಾಡಲ್ಲಿ. ಬಟ್ ಅದು ಕರ್ನಾಟಕದಲ್ಲೂ ಕೂಡ ಇದೇ ರೀತಿ ರೂಲ್ಸ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಕಾದ್ ನೋಡಬೇಕು, ತಮಿಳುನಾಡಿನ ಗಾಳಿ ಏನಾದರೂ ಕರ್ನಾಟಕಕ್ಕೆ ಬೀಸುತ್ತಾ, ಅದೇ ರೀತಿಯಾದಂತಹ ರೂಲ್ಸ್ ಏನಾದರೂ ತಂದರೆ ಮೇ ಬಿ ದಿನಕ್ಕೆ ಲಂಚ ಎಷ್ಟು ತಗೊಳ್ತಿದ್ದಾರೋ 1 ಬಹುಮಾನವಾಗಿ ಕೊಡಬೇಕು ಅಂತ ಅನ್ಸುತ್ತೆ. ಅಷ್ಟು ಲಂಚ ಭಾಕರಾಗಿದ್ದಾರೆ ಅಂತಾನೆ ಹೇಳಬಹುದು ಕರ್ನಾಟಕದಲ್ಲಿ. ಸೊ ಈ ಒಂದು ರೂಲ್ಸ್ ಕರ್ನಾಟಕದಲ್ಲಿ ಬರಬೇಕಾ, ಬರಬಾರ್ದಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ.